ಪರವಾಗಿಲ್ಲ. ಹಾಕು ಕೆಳಗ ಕೆಳಗ ಕೆಳಗ. ಯಾಕೋ ಹೆದರು ಕೂತ್ಕೊಳ್ಬೇಡ. ಜೋರ್ ಮಾಡಬಾರ್ದು. ದೀನ ನೋಡು ಅಣ್ಣ ಉಂಟಲ್ಲ. ಹೇಗೆ ಸೌಖ್ಯವ? ಅಲ್ಲ, ನಿಮಗೇನಾದ್ರೂ ವಾಯು ಪ್ರಕೋಪ ಉಂಟಾ ಅಂತ? ಅದು ಈಗ ಇಲ್ಲ ಮತ್ತೆ ಅಲ್ವಾ? ಸಮುದ್ರವನ್ನು ಮಥಿಸುವುದು. ಹೌದು, ಸುವಸ್ತುಗಳು. ಮೊದಲೇ ನಿಮ್ಮ ಮೂಗು ಪಾಲಾಗಿ ಹೋಗಿದೆ, ಇನ್ನು ಪುನಃ ಯಾಕೆ? ಮತ್ತೆ ಯಾಕೋ ನಿನಗೆ ಅಧಿಕ ಪ್ರಸಂಗ? ಒಂದು ಹೇಳುವುದನ್ನು ಸರಿಯಾಗಿ ಹೇಳಬೇಕು. ಮೂಗು ಪಾಲು ನನ್ನಲ್ಲಿ ಹೇಳಿದ್ದಿ, ಇವನಲ್ಲಿ ಹೇಳ್ತಾ ಇದ್ದೀವಿ. ಮೂರು ಪಾಲಾಗಬೇಕು. 1 2 3 ನಮಗೆ 3 ಬಂದಿಗ. ಅವರು ಎಷ್ಟಿದ್ದಾರೆ? ಅದು ಲೆಕ್ಕಾಚಾರ ಬರಲಿ. 33 ಕೋಟಿ. ಕೋಟಿ ಯಾರ? 33 ಕೋಟಿ ಕೋಟಿ ಕೋಟಿ. ನಾವೆಷ್ಟಿದ್ದೇವೆ? ನಿಮ್ಮನ್ನು ತಿದ್ದಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ನಾವು 64 ಕೋಟಿ. ಅದು ಹೌದು, ಅದು ಹೌದು. ನಾಲಿಗೆ ಸಿಗಿದ್ದೇನೆ ಅಲ್ಲಿ ಸಿಗಲಿಕ್ಕೆ ಅಂತ ಉಂಟು, ಸಿಗಿದ ಕಾರಣವೇ ಹಾಗೆ ಆಡುವುದು. ಈಗ ಒಪ್ಪಿಗೆ ಇದಕ್ಕೆ ಸರಿಯಪ್ಪ. ಆ 33 66 ಎನ್ನುವಂತಹ ವ್ಯತ್ಯಾಸ ಯಾಕೆ? ಏನಿದ್ದರೂ ಸಿಕ್ಕಿದಂತಹ ಸಕಲ ಸುವಸ್ತುಗಳು ಎಲ್ಲ ನಮಗೆ ಆಗ್ಲಿ. ದೇವರ ಬಳಿಗೆ ಹೋಗೋಣ. ಸರಿ ಸರಿ. ಇಲ್ಲಿ ಎಷ್ಟ? ಎಂತದ್ದು 4 5 9 ಆಗುತ್ತದೆ. ನಾರಾಯಣ ದೇವರು. ದೇವರೇ, ಬಲಿಚಕ್ರೇಶ್ವರ, ಏನು ದೇವರೇ? ನಾನು ಹೇಳಿದೆ ಅಂತ ಹೇಳು. ದೇವೇಂದ್ರನಲ್ಲಿ ನಾನೇ ಹೇಳಿದ್ದೆ. ಆ ಮಾತನ್ನೇ ಕೇಳಿ ಇಲ್ಲಿವರೆಗೆ ಬಂದಿದ್ದೇವೆ. ನೀವು ಇನ್ನೂ ವಿಳಂಬ ಮಾಡುವುದಲ್ಲ. ವಿಳಂಬ ಆದ್ರೆ ನಮಗೆ ಕಷ್ಟ. ಪರ್ವತ ಜೊತೆಯಲ್ಲಿ ಹಾವು, ಮೊದಲು ಪರ್ವತ ಬರಲಿ. ಹೌದಾ? ಹೋಗುವುದಕ್ಕೆ ಕಷ್ಟ ಆಗ್ತದೆ. ಹೋಗಿ ಹೋಗಿ ಹೋಗಿ. ಇನ್ನು ವಾಸುಕಿ ತರಬೇಕಲ್ಲ. ಬರ್ಲಿ.
ಸಮುದ್ರದಲ್ಲಿ ಇಳಿಸಿ, ಇಳಿಸಿ, ಪರ್ವತ ಮುಳುಗುತ್ತಾ ಇದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಏನು ದೇವ್ರೆ? ನೀವು ಕರ್ತವ್ಯದಲ್ಲಿ ಹಿಂದುಳಿದಿದ್ದೀರಿ. ಎಲ್ಲಿ ಎಷ್ಟು ಮಾಡಿದ್ದೇವೆ, ಇನ್ನು ಹಿಂದುಳಿದಂತ ಸಾಲದು. ವಿಘ್ನ ನಿವಾರಕನಾದಂತಹ ಗಣೇಶನ ಪ್ರಾರ್ಥನೆಯನ್ನು ಮಾಡಿ ಆ ಬಳಿಕ ಸಮುದ್ರಕ್ಕಿಳಿಸಿ. ಹೇಗೆ ಸ್ವಾಮಿ? ನೀವು ಹೇಳಿಕೊಡಿ. ಯಾರೀಗ ಮಾಡೋದು ಯಾರು? ನಮ್ಮೆಲ್ಲರ ಪರವಾಗಿ ಇವ. ಹಿರಿಯರೆಂದರೆ ಇರುವುದು ಮೂಕನಲ್ಲವೇ? ಮೂಗಣ್ಣ ಹಾಗಾದ್ರೆ ಪ್ರಾರಂಭಿಸೋಣವೇ? ಎಲ್ಲ ಕೈ ಮುಗಿಯುವ. ಗಜಾನನಂ ಭೂತ ಗಣಾದಿ ಸೇವಿತಂ, ನೀನು ಇದ್ದಲ್ಲೇ ಅಂಬುಭೂತವು ತಗಣೆಯು ಜೊತೆಯಾಗಿ ನೀನು ಮತ್ತೆ ಯಾವಾಗಲೂ ಅಂಬು ಭೂತ ಆಗಿ ಬಂದದ್ದು? ನೀನು ಹೇಗೆ ಹೇಳಿದ್ರು ಸರಿ. ದೇವರಿ ದೇವ್ರೆ, ಅವನು ಹೇಳುವುದು ದೊಡ್ಡ ವಿಷಯ ಅಲ್ಲ. ಇದು ನಿನ್ನ ಭಾವ. ನಿನ್ನ ಭಾವ ಯಾರವ? ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ, ಉಮಾಸುತಂ ಶೋಕ ವಿನಾಶ ಕಾರಣಂ, ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅದುವೇ ಹೋದಲ್ಲೆಲ್ಲ ಹೀಗೆ ಮಾಡಿದ್ರೆ ಬಡಿ ಬೇಗ ಬರ್ತೀನಿ ಅಂತ ಹೇಳಿದ್ಯಾ? ನಿನ್ನ ಮನೆಗೆ ನೀನು ನೆಮ್ಮದಿಯಿಂದ ಹೋಗುವುದಿಲ್ಲ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸಾಕು, ಇನ್ನು ಪ್ರಯತ್ನಿಸಿ. ಅಡಿಭಾಗದಲ್ಲಿ ನಾನೇ ಕೂರ್ಮನಾಗಿ ಬೆನ್ನು ಕೊಡ್ತೇನೆ. ನಮಗೆ ಬಾಳವಾ? ಅಣ್ಣನ ಮತ್ತೊಬ್ಬನ. ಈಗ ದೇವ್ರೆ ಪರಿಹಾರ ನೀವೇ ಹೇಳಿ. ಅಲ್ಲಿವರೆಗೆ ಮುಂದುವರಿಲಿಲ್ಲ ಬಲಿಚಕ್ರೇಶ್ವರ. ಅವರಿಗೆ ಹುಟ್ಟು ಅಂತ ನಿನಗೆ ಹುಟ್ಟ. ಅದಕ್ಕಾಗಿ ನಿಮ್ಮಲ್ಲಿ ಹೇಳುವುದಕ್ಕೆ ಬಂದದ್ದು. ಪರ್ವತದ ಅಡಿಭಾಗದಲ್ಲಿ ಕೂರ್ಮನಾಗಿ ನಾನು ಬೆನ್ನು ಕೊಟ್ಟದ್ದಷ್ಟೇ. ಇನ್ನು ಸುತ್ತುವುದಕ್ಕೆ ಹೇಳುವುದಕ್ಕೆ ಮೊದಲೇ ಆ ದೇವತೆಗಳಿಗೊಂದು ಅವಸರ. ನನಗೆ ಗೊತ್ತಾಗ ನಮ್ಗೆ ಎಲ್ಲಿ ಬಾ ದೇವೇಂದ್ರ. ನೀನು ಯಾವ ಭಾಗ ಹಿಡಿದೆ? ತಲೆಗೆ ಕೈ ಹಾಕಿತ್ತು. ತಲೆ ಹಿಡುಕ ನೀನು? ಹೌದೇನು? ತಲೆ ಹಿಡಿಲಿಕ್ಕೆ ನೀನು? ತಲೆ ಹಿಡುಕ ನಾನಲ್ಲ. ತಲೆ ಹಿಡಿಲಿಕ್ಕೆ ಅಂತ ಜನ ಇಲ್ವಾ? ಹೌದು. ಈ ತಲೆ ಹಿಡಿಯುವವರು ಸುಮ್ಮನೆ ಕೂತ್ಕೊಳ್ತಾರೆ, ಮತ್ತೆ ಯಾರಿಗೂ ಗೊತ್ತಾಗುದಿಲ್ಲ ಅದು. ಮಾತಿನಲ್ಲಿ ಬುದ್ಧಿಯಲ್ಲಿ ಹಾಗಲ್ವಾ? ಹಿರಿಯ ಭಾಗಿಗಳಾದಂತಹ ನೀವಿರುತ್ತಾ ಜೀವಂತ ಇರುವಾಗಲೇ ಅವ ಸತ್ತ ಹಾಗೆ ಮಾಡಿದ ಅಲ್ಲ? ಜೀವಂತ ಅದೆಂತದ್ದು ಕೇಳು. ಹಾಗಲ್ಲ, ನೀವು ಇರುತ್ತಾ ನಿಮ್ಮನ್ನು ಗೌರವಿಸದೆ ಅವ ಅಪಮಾನಿಸ್ತಾನೆ ಅಂತ ಆದ್ರೆ ಅವನ ಪಾಲಿಗೆ ನೀವು ಸತ್ತ ಹಾಗಲ್ವಾ? ಮತ್ತೆ ನಿಮ್ಮನ್ನು ಜೀವಂತ ಕೊಂದದ್ದಲ್ವಾ? ಈಗ ನೀವು ಸಾಯ್ಬೇಕಷ್ಟೇ ಅಲ್ಲ? ಸಾಯ್ಬೇಕಷ್ಟೇ. ನೀವೇ ಮಾತಾಡಿ, ನಮಗೆ ಇಲ್ಲೋ ಎಂತದ್ದು ಇಲ್ಲ. ಸಾಯುವುದು ಅದು ಆ ಕೊಕ್ಕೆ ಮಾತಾಡ್ಲಿಕ್ಕೆ ನಾನಲ್ಲ, ಅದು ಬೇರೆ ಜನ ಇದ್ದಾರೆ. ಸಣ್ಣ ಕೊಟ್ಟೆ, ಇದು ದೊಡ್ಡ. ನೋಡು, ಆ ಕೊಕ್ಕೆಯ ವಿಷಯ ಬೇಡ, ತಲೆ ಭಾಗ ನಮಗೆ. ಹಿರಿಯ ಭಾಗಿಗಳಾದಂತಹ ನೀವೇ ವಿಷವಂತ ವಿಷ ಸಮುದ್ರ
ಹುಟ್ಟಿದಂತಹ ಕಾಲದಲ್ಲಿ ಸಮುದ್ರದಿಂದ ಹುಟ್ಟಿದಂತಹ ಹಾಲಾಹಲ ನೋಡು ಜೊತೆಗೆ ಈ ವಾಸುಕಿಯ ಮುಖದಿಂದ ಹೊರಡುವಂತಹ ವಿಷಜ್ವಾಲೆ ಎರಡು ತಡೆಯುವುದಕ್ಕಾಗುವುದಿಲ್ಲ. ಸಮುದ್ರವನ್ನು ಮತಿಸುವ ಹೊತ್ತಿನಲ್ಲಿ ಬೇಡದ್ದು ಬಂದಿದೆ. ಹೌದು, ಅದರಲ್ಲಿ ಎಷ್ಟೆಲ್ಲ ಬೇಕಾದ್ದಾಗ್ತದೋ ಗೊತ್ತಿಲ್ಲ. ಹಾ. ಹಾಗಾದ್ರೆ ವಿಷದ ಉರಿಯಿಂದ ನೀವೆಲ್ಲ ತಪ್ಪಿಸಬೇಕು ಅಂತಾದ್ರೆ ಹಾ. ವಿಷಮಾಕ್ಷನಾದ ಹಾ, ಪ್ರಪಂಚವನ್ನು ಸಮದರ್ಶಿತ್ವದಿಂದ ಕಾಯಬಲ್ಲ ಹಾ. ಪರಶಿವನ ಮೊರೆ ಹೋಗಿ ಅವ ಕಾದರೂ ಕಾದನು. ನಿಮ್ಮ ಭಾವನನ್ನು ಕರೀಬೇಕು. ಶಂಭೋ!